ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಿಂದ ನಾವು ಕಾಫಿ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡುತ್ತಿದ್ವಿ. ಅರೇಬಿಕಾ ಕಾಫಿ ಬೆಸ್ಟಾ, ರೋಬಸ್ಟಾ ಕಾಫಿ ಬೆಸ್ಟಾ, ಅದ್ರ ಮತ್ತೆ ಈ ಕಾಫಿಯಲ್ಲಿ ನರ್ಸರಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿ ಕೊಡ್ತಾ ಇದ್ವಿ. ಅದರ ಮುಂದುವರಿದ ಭಾಗವಾದ ಇವತ್ತಿನ ಕಂತಿನಲ್ಲಿ ಮತ್ತೆ ನಾವು ಕುಮಾರ್ ಎಸ್ಟೇಟ್ಗೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಶ್ರೀ ಪ್ರದೀಪ್ ಕುಮಾರ್ ಸರ್ ಅವ್ರನ್ನ ಮಾತಾಡಿಸಿ ಈಗ ಒಂದು ಕಾಫಿಯಲ್ಲಿ ಉತ್ತಮ ಬೇಸಾಯ ಕ್ರಮಗಳು ಏನೇನು ಮಾಡಬೇಕು, ಯಾವ್ಯಾವ ಸಮಯಕ್ಕೆ ಗೊಬ್ಬರಗಳನ್ನು ಕೊಡಬೇಕು, ಯಾವ ರೀತಿ ಗೊಬ್ಬರವನ್ನು ಕೊಡಬೇಕು, ಮತ್ತು ಈಗ ನೀರಾವರಿ ವ್ಯವಸ್ಥೆ ಅಂತ ಬಂದಾಗ ಬ್ಲಾಸಮ್ ಶವರ್ ಅಂತ ಕೊಡ್ತಾರೆ, ಬ್ಯಾಕ್ ಶವರಿಂಗ್ ಅಂತ ಕೊಡ್ತಾರೆ. ಬ್ಲಾಸಮ್ ಶವರಿಂಗ್ ಅಂದರೆ ಏನು, ಬ್ಯಾಕ್ ಶವರಿಂಗ್ ಅಂದರೆ ಏನು, ಇದನ್ನು ವರ್ಷ ಪೂರ್ತಿ ಕೊಡಬೇಕಾ ಅಥವಾ ಇದಕ್ಕೆ ಸೀಸನ್ ಇದೆಯಾ, ಮತ್ತು ಒಟ್ಟಾರೆಯಾಗಿ ಈಗ ಉತ್ತಮವಾಗಿ ನಾವು ಕಾಫಿನ ಒಂದು ತೋಟ ನಿರ್ವಹಣೆ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಕಳೆದ ಸಂಚಿಕೆಗಳಲ್ಲಿ ನೀವು ಕಾಫಿಯ ನರ್ಸರಿ ಯಾವ ರೀತಿ ಮಾಡಬೇಕು ಮತ್ತೆ ಯಾವ್ಯಾವ ಮುಖ್ಯವಾದ ಹಂತಗಳನ್ನು ನಾವು ಅನುಸರಿಸಬೇಕು, ಅಂದರೆ ಹಣ್ಣುಗಳ ಆಯ್ಕೆ ಯಾವ ರೀತಿ ಮಾಡಬೇಕು, ಬೀಜೋಪಚಾರ ಯಾವ ರೀತಿ ಮಾಡಬೇಕು, ಗಿಡದ ನಾಟಿ ಹೇಗೆ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ಸರ್. ಈಗ ಅದರ ಮುಂದುವರೆದ ಭಾಗವಾಗಿ ಸರ್, ಈಗ ಈ ಒಂದು ಕಾಫಿ ಬೆಳೆ ಪ್ರದೇಶಕ್ಕೆ ಯಾವ ರೀತಿಯ ಮಣ್ಣು ಸೂಕ್ತ, ಅಥವಾ ಮಣ್ಣು ಪರೀಕ್ಷೆ ಮಾಡಿನೇ ಎಲ್ಲ ಕಾಫಿ ಹಾಕೋದು ಉತ್ತಮ ಅಂತೀರಾ, ಹೇಗೆ ಸರ್? ಮೇಯ್ನ್ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು. ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದ್ಸತಿ ಆಗಲಿ ಅಂದರೂ ಅಟ್ಲೀಸ್ಟ್ ಒಂದು 2 ವರ್ಷಕ್ಕೆ ಒಂದ್ಸತಿನಾರು ಮಣ್ಣು ಪರೀಕ್ಷೆ ಮಾಡಬೇಕು. ಮಣ್ಣು ಪರೀಕ್ಷೆ ಏನಕ್ಕೆ ಮಾಡಿಸೋದಂದ್ರೆ ನಾವು ಇದು pH ಲೆವೆಲ್ ಕರೆಕ್ಟ್ ಆಗಿದೆಯೋ ಇಲ್ವೋ, ಮತ್ತೆ ಆಮೇಲೆ ನಾವು ಹಾಕಿದ ಗೊಬ್ಬರ ತಗೊಳತ್ತೋ, ಕ್ಲೀನಾಗಿ ತಗೊಳತ್ತೋ ಇಲ್ವೋ. ಚೆನ್ನಾಗಿ ಗೊಬ್ಬರ ತಗೊಂಡು ಹಾಕಿದ್ರು ಮೇಯ್ನ್ pH ಲೆವೆಲ್ ಇದ್ರೆ ಕರೆಕ್ಟಾಗಿ, ಸುಣ್ಣಾಂಶ ಈಗ pH ಲೆವೆಲ್ ಅಕಸ್ಮಾತ್ ಕಮ್ಮಿ ಇತ್ತು ಅಥವಾ ಜಾಸ್ತಿ ಇತ್ತು ಅಂತ ಅಂದ್ರೆ ಆಗ ಸುಣ್ಣ ಹಾಕಿ ನಾವು ಕರೆಕ್ಟಾಗಿ ಮಾಡ್ಕೋಬಹುದು. ಸೊ ಎವ್ರಿ ಇಯರ್ ನನ್ನ ಪ್ರಕಾರ ಎವ್ರಿ ಇಯರ್ ಅಂದ್ರೆ ಒನ್ಸ್ ಇನ್ 2 ಇಯರ್ಸ್ ನಾವು ಇದು ಸಾಯಿಲ್ ಟೆಸ್ಟಿಂಗ್ ಮಾಡಲೇಬೇಕು. ಸಾಯಿಲ್ ಟೆಸ್ಟಿಂಗ್ ಮಾಡೋದ್ರಿಂದ ಏನಕ್ಕೆ ಅಂದ್ರೆ ಒಂದು pH ಲೆವೆಲ್ ಸರಿ ಮಾಡ್ಕೋಬಹುದು, ಜೊತೆಗೆ ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಬರ್ತದೆ ಅದನ್ನು ಸರಿ ಮಾಡ್ಕೋಬಹುದು. ಅದಾದ್ಮೇಲೆ ಮೇಯ್ನ್ ನಾವು ಅದೇ ಟೈಮಲ್ಲಿ ನಾವು ಮಣ್ಣಲ್ಲಿ ನಮ್ಮಲ್ಲಿ ಗೊಬ್ಬರಾಂಶ ಏನು ಉಂಟು ಅಂತ ಅದೊಂದು ಟೆಸ್ಟ್ ಮಾಡಿಸಿದ್ರೆ ನೆಕ್ಸ್ಟ್ ನಾವು ಯಾವುದೋ ಗೊಬ್ಬರ ಹಾಕಿದ್ರೆ ಆ ಗೊಬ್ಬರ ಅಗತ್ಯ ಉಂಟಾ ಇಲ್ವೋ, ಅಥವಾ ಮಣ್ಣಿನ ಅಂಶದಲ್ಲಿ ಜಾಸ್ತಿ ಇದೆ, ಸೊ ನೆಕ್ಸ್ಟ್ ಟೈಮ್ ಗೊಬ್ಬರ ಹಾಕ್ಬಾರೆ ಅದನ್ನ ಕಮ್ಮಿ ಮಾಡ್ಕೋಬಹುದು. ಸೊ ಇದರಿಂದ ತುಂಬಾ ದೊಡ್ಡ ಉಳಿತಾಯ ಆಗುತ್ತೆ, ಗೊಬ್ಬರ ಸಮೇತ ನಾವು ಉಳಿತಾಯ ಆಗುತ್ತೆ. ಜೊತೆಗೆ ರೆಕಮೆಂಡೇಶನ್ ಪ್ರಕಾರ, ಈಗ ಸಾಯಿಲ್ ಟೆಸ್ಟ್ ಪ್ರಕಾರ ರೆಕಮೆಂಡೇಶನ್ ಏನೇನು ಬರ್ತದೆ ಅದೇ ಥರ ಹಾಕೊಂಡ್ರೆ ತೋಟ ಇನ್ನೂ ಕ್ಲೀನಾಗಿ ನಾವು ಮೇಂಟೈನ್ ಮಾಡ್ಬೋದು. ಜೊತೆಗೆ ಅನ್ನೆಸರಿ ಎಕ್ಸ್ಪೆನ್ಸಸ್, ಗೊಬ್ಬರ ಅನ್ನೆಸರಿ ಅಕಸ್ಮಾತ್ ಎಕ್ಸ್ಪೆನ್ಸ್ ಎಲ್ಲ ನಾವು ಕಮ್ಮಿ ಮಾಡ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್. ಈಗ ಇಲ್ಲಿ ಮಳೆ ಬೀಳುವ ಪ್ರದೇಶ ಅಂದರೆ ಇದು ಮಳೆ ಇಲ್ಲಿ ಜಾಸ್ತಿ ಬೀಳುತ್ತಲ್ಲ ಸರ್, ಇಲ್ಲಿ ಸ್ವಲ್ಪ ನಿಮ್ದು ಎಸಿಡಿಕ್ ಸಾಯಿಲ್ ಆಗುತ್ತಾ, ಇದು ಹೇಗೆ? ಅಸಿಡಿಕ್ ಸಾಯಿಲ್ ಹಂಗೇನಿಲ್ಲ, ಯೂಶಲಿ ಒಂದು 5.8 to 6.2 ಥರ ಸಾಯಿಲ್ ಇದ್ರೆ, pH ಇದ್ರೆ ನಮ್ಮ ಕ್ಲೀನ್ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ. ನೀವು ಮಾಡೋ ಸಮಯದಲ್ಲಿ ಸುಣ್ಣ ಎಲ್ಲ ಹಾಕಿನೇ ಮಾಡೋದಾ ಸರ್? ಹೌದು, ನಾವು ಸಾಯಿಲ್ ಟೆಸ್ಟಿಂಗ್ ಮಾಡಿಸಿ ಸುಣ್ಣ ಹಾಕೊಂಡು ಅದೇ ಪ್ರಕಾರ pH ಸರಿ ಹೋದ್ಮೇಲೆ ಮತ್ತೆ ನಾವು ಏನಪ್ಪ ಸುಣ್ಣ ಹಾಕಿ 1 ತಿಂಗಳು ಗ್ಯಾಪ್ ಆದಮೇಲೆ ನಾವು ಗೊಬ್ಬರ ಕೊಡೋಕೆ ಶುರು ಮಾಡ್ತೀವಿ. ಓಕೆ ಸರ್. ಈಗ ಮುಖ್ಯವಾಗಿ ಅಲ್ಲಿ ಕಾಫಿ ಅಂತ ಬಂದರೆ ಈಗ ಇದರಲ್ಲಿ ಭೂಮಿ ಸಿದ್ಧತೆ ಸರ್, ಯಾವ ರೀತಿ ನಾವು ಭೂಮಿ ಸಿದ್ಧತೆ ಮಾಡ್ಕೋಬೇಕು? ನೆರಳಿನ ಮರಗಳನ್ನು ಮೊದಲೇ ಹಾಕೊಂಡಿರ್ಬೇಕಾ, ಹೇಗೆ ಸರ್? ಇದು ಅರೇಬಿಕಾ ಆದರೆ ಜಾಸ್ತಿ ನೆರಳು ಬೇಕಾಗುತ್ತೆ, ರೋಬಸ್ಟಾ ಆದರೆ ಸ್ವಲ್ಪ ಓಪನ್ ಜಾಸ್ತಿ ಬೇಕಾಗುತ್ತೆ. ಶೇಡ್ ಜಾಸ್ತಿ ಇತ್ತು ಅಂತಂದರೆ ರೋಬಸ್ಟಾ ಫಸ್ಟು ಬಿಡಲ್ಲ. ಸೊ ನಾವು ಏನೇ ಶೇಡ್ ಲ್ಯಾಪಿಂಗ್ ನಾವು ಮಾಡಲೇಬೇಕು, ಅಟ್ಲೀಸ್ಟ್ ಒನ್ಸ್ ಇನ್ 2 ಇಯರ್ಸ್ ಮಾಡಲೇಬೇಕು. ಓಕೆ. ಈಗ ಹೊಸದಾಗಿ ಖಾಲಿ ಜಮೀನಿದೆ, ಅದರಲ್ಲಿ ನಾವು ಕಾಫಿ ಈಗ ನಾಟಿ ಮಾಡಬೇಕು, ಮೊದಲು ನೆರಳಿನ ಮರಗಳನ್ನು ಹಾಕೊಂಡು ಆಮೇಲೆ ನಾಟಿ ಮಾಡೋದ, ಹೇಗೆ ಇದು? ಅದರಲ್ಲಿ ಭೂಮಿ ಸಿದ್ಧತೆ ಯಾವ ರೀತಿ ಮಾಡೋದಂತ? ಭೂಮಿ ಸಿದ್ಧತೆ ನಾವು ಫಸ್ಟ್ ಅರೇಬಿಕಾ ಹಾಕ್ತೀವೋ ಅಥವಾ ರೋಬಸ್ಟಾ ಹಾಕ್ತೀವೋ ಅನ್ನೋದು ಮತ್ತು ನಾವು ಡಿಸೈಡ್ ಮಾಡ್ತೀವಿ ಯಾವ ತಳಿ ನಾವು ಹಾಕೋದು ಅಂತ. ಅದಾದ್ಮೇಲೆ ಈಗ ಖಾಲಿ ಜಮೀನಿದೆ, ಅಲ್ಲಿ ನಾವು ಸಿದ್ಧತೆಗಳನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು? ಫಸ್ಟ್ ನಾನು ಹೇಳಿದಂಗೆ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು. ಸಾಯಿಲ್ ಟೆಸ್ಟ್ ಮಾಡಿಸಿ pH ಸರಿ ಮಾಡಿಕೊಂಡು ಹೊಸ ಪ್ಲಾಂಟೇಶನ್ ರೋಬಸ್ಟಾ ಹಾಕೋಕ್ಕಿಂತ ಮುಂಚೆ ನಾವು 6 ತಿಂಗಳು ಅಥವಾ 8 ತಿಂಗಳು ಮುಂಚೆ ನಾವು ಬಾಳೆ ಹಾಕೊಂಡ್ವಿ. ಸೊ ನೆರಳಿಗೆ ಬಾಳೆ ಹಾಕೊಂಡ್ವಿ. ಯಾಕಂತಂದ್ರೆ ಬಾಳೆ ಹಾಕೋ ಪ್ರಯೋಜನ ಅಂದ್ರೆ ಒಂದು ಗೂಡು ಕಟ್ಟೋದು ನಮಗೆ ದುಡ್ಡು ಉಳಿಯುತ್ತೆ, ಜೊತೆಗೆ ಬಾಳೆ ಹಾಕೋದ್ರಿಂದ ಅದು
ತರ್ಗು ಸಮೇತ ನಾವು ಹಾಕಕ್ಕೆ ಅದ್ರಲ್ಲಿ ಬಾಳೆ ಎಲೆ ಸಿಗುತ್ತೆ, ಜೊತೆಗೆ ಬಾಳೆ ನೆರಳು ಸಿಗುತ್ತೆ, ಅದ್ರದ್ದೇ ನೆರಳು ಸಾಕಾಗುತ್ತೆ, ಜೊತೆಗೆ ನಮ್ಮ ಬಾಳೆ ಒಂದು ಅಡಿಷನಲ್ ಇನ್ಕಮ್ ಸಿಗುತ್ತೆ. ಸೊ ಇದೆಲ್ಲ ವೆರೈಟಿಯಿಂದ ನನ್ನ ಪ್ರಕಾರ ಬಾಳೆ ಹಾಕೊಂಡು ಫಸ್ಟ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಜೊತೆಗೆ ದೂರ ಸಿಲ್ವರ್ ಮರ ಆಗಿರ್ಬೋದು ಅಥವಾ ಅಡಿಕೆ ಮರ ದೂರಕ್ಕೆ ಹಾಕೊಂಡ್ರೆ ಅನುಕೂಲ ಆಗುತ್ತೆ. ಯೂಶುವಲಿ ಈಗ ನಮ್ಮ ಅಸಾಂಪ್ರದಾಯಿಕ ಪ್ರದೇಶದಲ್ಲೆಲ್ಲ 9x9 ಅಡಿಕೆ ಹಾಕಿರ್ತಾರೆ ಅಥವಾ 30 ಅಡಿಯಲ್ಲಿ ತೆಂಗು ಹಾಕಿರ್ತಾರೆ. ಅಲ್ಲೆಲ್ಲ ಕಾಫಿ ಮಾಡ್ಬೋದಲ್ಲ ಸರ್ ಇರುವಂತಹ ಒಂದು ನೆರಳಿನ ಉಪಯೋಗಿಸ್ಕೊಂಡು? ಅಡಿಕೆ ಬೇಕಾ 9x9 ರೋಬಸ್ಟ ನಾನು ಮಾತಾಡ್ತಿರೋದು. ಅಡಿಕೆ ಬೇಕಾ 9x9 ಹಾಕಿ ರೋಬಸ್ಟ ಹಾಕೋಬಹುದು ತೊಂದಿಲ್ಲ. ಇಲ್ಲಾಂದ್ರೆ ಅಡಿಕೆ 10x10 ಸ್ಪೇಸಿಂಗು ಆದ್ರೂ ಒಂದು ಎಕರೆಗೆ ಒಂದು 436 ಗಿಡ ಹಂಗ್ ಬರುತ್ತೆ ಅದು ಅಡಿಕೆ. ಸೊ ಪಕ್ಕದಲ್ಲಿ ನಾವು ರೋಬಸ್ಟ ಹಾಕೋದ್ರಿಂದ ಅಡಿಕೆ ನೆರಳು ರೋಬಸ್ಟ ಸಾಕಾಗತ್ತೆ. ಸೊ ನಮ್ಗೆ ವರ್ಷ ಮರಗಸಿ ಮಾಡೋಕೆ ಅಗತ್ಯ ಇರಕ್ಕಿಲ್ಲ. ಸೊ ಅಡಿಷನಲ್ ಕ್ರಾಪ್ ಅಡಿಕೆಗೆ ನಾವು ಮೆಣಸು ಕೊಟ್ಕೊಂಡ್ರೆ 3 ಕ್ರಾಪ್ ಆಗುತ್ತೆ. ಜೊತೆಗೆ ಸಪರೇಟ್ ಮರಗಸಿ ಅಥವಾ ಟ್ರೀ ಪ್ರೂನಿಂಗ್ ಮಾಡ್ಸೋ ಅಗತ್ಯ ಇರಕ್ಕಿಲ್ಲ. ಅಂದ್ರೆ ನೀವು ಅಡಿಕೆ ಹಾಕಿದಾಗ ಆ ರೀತಿ ಅಡ್ವಾಂಟೇಜ್. ಹೌದು. ಹೆಂಗೋ ಈಗ ಅಡಿಕೆ ಪ್ರದೇಶನೂ ಜಾಸ್ತಿ ಆಗ್ತಿದೆ, ಅದರಲ್ಲಿ ಇದನ್ನ ಕಾಳುಮೆಣಸು ಮತ್ತೆ ಕಾಫಿನ ಆರಾಮಾಗಿ ಬೆಳಿಬಹುದು, ಹಾಕಬಹುದು. ಜೊತೆಗೆ ಇನ್ನ ಬೇಕಾದ್ರೆ ದೂರಕ್ಕೆ ಈಗ ಬಟರ್ ಫ್ರೂಟ್ ಪ್ಲಾಂಟ್ಸ್ ಹಾಕ್ಬೋದು. ದೂರಕ್ಕೆ ಸ್ವಲ್ಪ ಫ್ರೂಟ್ಸ್ ಪ್ಲಾಂಟ್ಸ್ ಹಾಕಿದ್ರೆ ಆ ಶೇಡು ಆಗುತ್ತೆ. ಸೊ ಅದು ಅಡಿಷನಲ್ ಇನ್ಕಮ್ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಬೇಗ ನೆರಳು ಮಾಡಬೇಕಾದ್ರೆ ಬಾಳೆಗೆ ಹೋಗ್ಬೇಕು, ಸ್ವಲ್ಪ ಪರ್ಮನೆಂಟ್ ನೆರಳು ಬೇಕಾದ್ರೆ ಅಡಿಕೆ, ಸಿಲ್ವರ್ ಓಕು, ಕಾಡು ಮರಗಳ ಜಾತಿ. ಹೌದು, ಈಗ ಬಾಳೆ ಹಾಕಿದ್ರು ಅದೇನೊಂದು 3-4 ವರ್ಷ ಇಟ್ಕೋಬಹುದು. ಸೊ ಬಾಳೆ ಹಾಕಿದ ಜೊತೆಗೆ ಅದೇ ಟೈಮ್ಲಿ ನಾವು ಸಿಲ್ವರ್ ಅಥವಾ ಅಡಿಕೆ ಅಥವಾ ಬೇರೆ ಯಾವ್ದಾರ ಕಾಡು ಜಾತಿ ಮರ ಗಿಡಗಳ ಹಾಕಿತು ಅಂದ್ರೆ ಸೊ ಅದನ್ನ ನಾವು ಬಾಳೆ ತೆಗೆದ್ಮೇಲೆ ಅದು ದೊಡ್ಡದಾದ್ಮೇಲೆ ಇದು ಆಗುತ್ತೆ. ಜೊತೆಗೆ ನಾವು ಸಣ್ಣ ಗಿಡ ಇರ್ಬೇಕಾದ್ರೆ ಹಾಲ್ಮಣ್ಣನ್ನು ಡ್ಯಾಡಪ್ಟ್ಸ್ ಅಂತ ಹೇಳ್ತಾರೆ, ಅದು ಇಲ್ಲಾಂದ್ರೆ ಗ್ಲೈಡಿಸಿಡಿ ಅಂತ ಹೇಳ್ತಾರೆ, ಅದನ್ನು ಸಮೇತ ಹಾಕೊಂಡ್ರೆ ಅದು ಫಾಸ್ಟ್ ಗ್ರೋತ್ ಆಗುತ್ತೆ, ಬೇಗ ನೆರಳು ಸಿಗುತ್ತೆ. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ
ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಸರಿ ನಮಗೆ ನೆರಳೆಲ್ಲ ನಾವು ರೆಡಿ ಮಾಡ್ಕೋತೀವಿ ಅಂತ ಇಟ್ಕೊಳ್ಳೋಣ. ಎಷ್ಟು ಅಡಿ ಅಂತರದಲ್ಲಿ ನಾಟಿ ಮಾಡ್ಬೋದು ಸರ್? ಈಗ ಸರ್ ನಿಮ್ದೆಲ್ಲ ಯಾವ ರೀತಿ ಇದೆ ಅಂತ ತೋಡ ಸರ್ ನಮ್ದೆಲ್ಲ ರೋಬಸ್ಟಾ 10x10 ಸ್ಪೇಸಿಂಗ್ ಹಾಕೊಂಡಿದೀವಿ. 10 ಅಡಿ ಸಾಲಿನ ಸಾಲ 10 ಅಡಿ ಹಾಕೊಂಡಿದೀವಿ. ಸೊ ಅದು ಬೆಸ್ಟ್ ಸ್ಪೇಸಿಂಗ್ ನನ್ನ ಪ್ರಕಾರ. ಓಕೆ. ಅಂದ್ರೆ ನಾವು ಅಡಿಕೆಯಲ್ಲಿ 9 ಅಡಿಗೆ ಹೋದಾಗ ಸಾಲು ಬಿಟ್ಟು ಸಾಲು ಹಾಕೋದು ಬೆಸ್ಟ್ ಅಂತೀರಾ ಅಡಿಕೆಯಲ್ಲಿ? ನಾವೇನ್ ಮಾಡಿದೀವಿ, ಒಂದ್ ಬ್ಲಾಕ್ ಅಲ್ಲಿ ಒಂದ್ ಬ್ಲಾಕ್ ಬರೀ ಅಡಿಕೆ, ಪಕ್ಕ ರೋಬಸ್ಟಾ, ಪಕ್ಕ ಮತ್ತೆ ಅಡಿಕೆ ಬರ್ತದೆ, ಆ ತರ ಒಂದು ಬ್ಲಾಕ್ ಮಾಡ್ಕೊಂಡಿದೀವಿ. ಇನ್ನೊಂದು ಬ್ಲಾಕ್ ಅಲ್ಲಿ ರೋಬಸ್ಟಾ ಬ್ಲಾಕ್ ಅಲ್ಲಿ ನಾವು ಅಡಿಕೆನೂ ಹಾಕೊಂಡಿದೀವಿ. ಸೊ ಈ 2 ಆಪ್ಷನ್ ಯಾವ್ದು ಬೇಕಾದ್ರೆ ಮಾಡ್ಕೋಬಹುದು. ಅವ್ರಿಗೆ ಹೆಂಗ್ ಅನುಕೂಲ ಆಗುತ್ತೆ? ಹೌದು. ರೋಬಸ್ಟಾ ಬಹಳ ಹುಲ್ಸಾಗಿ ದೊಡ್ಡದಾಗಿ ಬೆಳೋದ್ರಿಂದ 10 ಅಡಿಯಿಂದ 10 ಅಡಿಗೆ ಹೋದ್ರೆ ಬೆಸ್ಟ್. ಹೌದು. ಇಲ್ಲ ನಾವು ಹೈಟು ಎಲ್ಲ ರಿಸ್ಟ್ರಿಕ್ಟ್ ಮಾಡ್ತೀವಿ ಅಂದ್ರೆ ಸರ್ ಕಡಿಮೆ ಸ್ಪೇಸ್ ಅಲ್ಲಿ ಹಾಕ್ಬೋದಾ? ಕಡಿಮೆ ಸ್ಪೇಸ್ ಕೆಲವರು ಅದರಲ್ಲೂ ಅಷ್ಟೇ ಡ್ವಾರ್ಫ್ ವೆರೈಟಿ ಎಲ್ಲ ಬರ್ತದೆ, ಅದೆಲ್ಲ 8x8 ಎಲ್ಲ ಹಾಕೋಬಹುದು. ಡ್ವಾರ್ಫ್ ವೆರೈಟಿ ಬರುತ್ತೆ ರೋಬಸ್ಟಾ ಅಂತ ಬರುತ್ತೆ, ಅದೆಲ್ಲ ಹೌದು, ಅದು 8x8 ಎಲ್ಲ ಹಾಕೋಬಹುದು. ಓಕೆ ಸರ್. ಈಗ C/6 ತಳಿದು ಇದಾವ ಸರ್ ನಿಮ್ಮ ಹತ್ರ? C/6 ತಳಿ ಇದಾವೆ, ಅದೇ ತುಂಬಾ ಕಮ್ಮಿ ನಮ್ದು ತೋಟದಲ್ಲಿ ಇರೋದು. ನಮ್ದು ಜಾಸ್ತಿ ನಮ್ದು ಓಲ್ಡ್ ರೋಬಸ್ಟಾ ಜಾಸ್ತಿ, ಸೆಲೆಕ್ಷನ್ 274 ಅದು ಇದೆ, C/6 ಇದೆ. ಅದಕ್ಕಿಂತ ನಮ್ದು ಓಲ್ಡ್ ರೋಬಸ್ಟಾ ಜಾಸ್ತಿ ಇದೆ. ಓಲ್ಡ್ ರೋಬಸ್ಟಾ ಜಾಸ್ತಿ ಇದೆ. ಓಕೆ. ಈಗ ಬೇರೆ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ಓಲ್ಡ್ ರೋಬಸ್ಟಾ ಬೆಸ್ಟ್ ಅಂತೀರಾ? ಓಲ್ಡ್ ರೋಬಸ್ಟಾ ಹಿಂದೆ ಬಂದೆ ಅದು ಬೆಸ್ಟ್. ಆಮೇಲೆ ಈಗ ನಾನು ರೀಸೆಂಟ್ ಆಗಿ ಒಂದು 4 years ಬ್ಯಾಕ್ ವಿಯೆಟ್ನಾಂ ವೆರೈಟಿ TR9 TR11 ಅಂತ ವಿಯೆಟ್ನಾಂ ವೆರೈಟಿ ರೋಬಸ್ಟಾ ಅದು ಸ್ವಲ್ಪ ಹಾಕಿದೀವಿ. ಅದು ಆಲ್ರೆಡಿ ಫಸ್ಲು ಚೆನ್ನಾಗಿ ಬಿಡ್ತಾ ಉಂಟು. ಅದು ನಾನು ಕೇಳ್ಪಟ್ಟಂಗೆ ಇದು ಮಳೆ ಜಾಸ್ತಿ ಇದ್ರೂ ಸಮೇತ ಅದರಲ್ಲಿ ಫಸ್ಟ್ ಬಿಡುತ್ತೆ, ಕಮ್ಮಿ ಇದ್ರೂ ಸಮೇತ ಫಸ್ಟ್ ಬಿಡುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಮ್ಮ ಮೇಲೆ ನೋಡ್ಬೇಕು, ನಮ್ದು ತೋಟದಲ್ಲಿ ಹೇಗೆ ಬರುತ್ತೆ ನೋಡ್ಬೇಕು. ಸರ್ ಈಗ ಇದಂತೂ ಬಿಡಿ, ನಾವು ಬೀಜದಿಂದ ಗಿಡಗಳನ್ನೇ ಮಾಡೋದು ಅಂತೇಳಿ. ಈಗ ಹೊಸದಾಗಿ ಕೆಲವೊಂದು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಈಗ ಕಸಿ ಮಾಡೋದಾಗಿರ್ಬೋದು, ಆ ರೀತಿಯ ಮತ್ತೆ ಈ ಟಿಶ್ಯೂ ಕಲ್ಚರ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಿಮ್ಮ ಅನುಭವ ಏನು? ಸರ್ ಮೇನ್ ರೈತರೇ ಸೈಂಟಿಸ್ಟ್ಗಳು, ಆಯ್ತಾ? ಸೊ ಥಿಯರಿಗಿಂತ ಪ್ರಾಕ್ಟಿಕಲ್ ನಾಲೆಜ್ ಇಂಪಾರ್ಟೆಂಟ್. ಸೊ ನಾವು ಏನೇ ಓದಿರ್ಬೋದು, ಆದ್ರೂ ಪ್ರಾಕ್ಟಿಕಲ್ ನಾವು ಏನು ಕೆಲಸ ಮಾಡಿಸ್ತೀವಿ ಅದೇ ಅನುಭವ ನಮ್ಗೆ ಹೆಲ್ಪ್ ಆಗೋದು. ವರ್ಕೌಟ್ ಆದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಇಲ್ಲ. ಹೌದು. ಫಸ್ಟ್ ಒಂದು ಸ್ವಲ್ಪ ಪ್ರಾಯೋಗಿಕವಾಗಿ ಮಾಡೋದು ಬೆಸ್ಟ್, ಏನೇ ಮಾಡಿದ್ರು. ಹೌದು. ಈಗ ನೆಕ್ಸ್ಟ್ ಸರ್, ಈಗ ಫಸ್ಟ್ ನಾವು ಹೂಗಳನ್ನ ಅಂದ್ರೆ ಬ್ಲಾಸಮ್ ಬಿಡಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಸರ್? ಯೂಶಲಿ ಫೆಬ್ರವರಿ 2nd ವೀಕ್ 3rd ವೀಕ್ ಇಂದ ನಾವು ಬ್ಲಾಸಮ್ ನೀರ್ ಹೊಡೆಯಕ್ಕೆ ಶುರು ಮಾಡ್ತೀವಿ. ನಾವು ಬ್ಲಾಸಮ್ ಶವರ್ಗೆ ಈಗ ನೀವು ನಾಟಿ ಮಾಡಿದ್ರಿ ಸರ್, ಈಗ ಅಂದ್ರೆ 2-3 ವರ್ಷ ಬಿಡ್ತೀರಾ ಅದನ್ನ? 3 ವರ್ಷ ಬಿಡ್ತೀವಿ. ಮೊದಲನೇ ವರ್ಷ ಹೂವಂತೂ ತೆಗಿತೀರಿ, ಒಂದು 2-3 ವರ್ಷ ನಾವು ಹೂವನ್ನು ತೆಗಿತೀವಿ, ಆಯ್ತಾ? ಸೊ ಯಾಕಂದ್ರೆ ಅದು ಸ್ಟ್ರೆಂತ್ ಬೇಕು, ಮೇನ್ ಗಿಡ ಸ್ಟ್ರೆಂತ್ ಬೇಕು. ಯಾಕಂದ್ರೆ ಆಗ ನಾವು ಒಂದು 2-3 ವರ್ಷದಿಂದ ನಾವು ಬಿಟ್ರೆ ಸೊ ಸ್ಟ್ರೆಂತ್ ಕಮ್ಮಿ ಇರ್ತದೆ. ಇಲ್ಲಾಂದ್ರೆ ಯಥೇಚ್ಛವಾಗಿ ಗೊಬ್ಬರ ಕೊಟ್ರೆ ಅದು ಏನ್ ಮಾಡೋದು ಬೇಡ. ಆದ್ರೆ ನಮ್ದು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಸರ್, ಈಗ ಸರಿ 3ನೇ ವರ್ಷಕ್ಕೆ ನೀವು ಹೂ ಬಿಡ್ತೀರಿ ಅಂತ ಇಟ್ಕೊಳ್ಳಿ. ಈಗ ಮುಖ್ಯವಾಗಿ ಇದರಲ್ಲಿ ನೀರು ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ನಾವು ಯಾವಾಗ ಬ್ಲಾಸಮ್ ಮಾಡ್ತೀವಿ, ಪೋಸ್ಟ್ ಪ್ರೀ ಅದೆಲ್ಲ ಐಡಿಯಾ ನಿಮ್ಗೆಲ್ಲ ಇರುತ್ತೆ. ಅದು ಯಾವಾಗ ಶುರು ಮಾಡ್ಕೊಂತೀರಿ ಸರ್? ಯೂಶಲಿ ದೊಡ್ಡ ಗಿಡಗಳಿಗೆ ನಾವು ಯೂಶಲಿ ಫೆಬ್ರವರಿ 3rd ವೀಕ್ ಕಟಾವ್ ಆಗಿರತ್ತಾ? ಯೂಶಲಿ ನಮ್ದು ಕಟಾವು ಈಗೆಲ್ಲ ನೋಡಿದ್ರೆ ಜನವರಿ 1st ವೀಕ್, ಡಿಸೆಂಬರ್ ಎಂಡಿಂದ ಜನವರಿ 1st ವೀಕಿಂದ ರೋಬಸ್ಟಾ ನಾವು ಹಾರ್ವೆಸ್ಟ್ ಶುರು ಮಾಡ್ತೀವಿ. ಸೊ ನಾವು ಹಾರ್ವೆಸ್ಟ್ ಮಾಡ್ದಂಗೆ ನಾವು ಯೂಶಲಿ ಫೆಬ್ರವರಿ 3rd ವೀಕಿಂದ ನಾವು ಎಲ್ಲಿಂದ ನಾವು ಸ್ಟಾರ್ಟಿಂಗ್ ಫಸ್ಟ್ ಹಾರ್ವೆಸ್ಟ್ ಮಾಡಿರ್ತೀವಿ, ಅಲ್ಲಿಂದ ನಾವು ಫೆಬ್ರವರಿ 2nd ವೀಕ್ 3rd ವೀಕಿಂದ ನಾವು ನೀರು ಹೊಡಕ್ಕೆ ಶುರು ಮಾಡ್ತೀವಿ. ಸ್ಟ್ರೆಸ್ ಪೀರಿಯಡ್ ಅಂತ ಸ್ಟ್ರೆಸ್ ಪೀರಿಯಡ್ ಯೂಶಲಿ ಒಂದು 45 days ಕೊಟ್ರೆ ಒಳ್ಳೇದು. ಅದಕ್ಕೋಸ್ಕರ ಮಿನಿಮಮ್ 45 ಕಟಾವ್ ಮಾಡಿ 45 ದಿನ ಗ್ಯಾಪ್ ಸ್ಟ್ರೆಸ್ ಪೀರಿಯಡ್ ಇದ್ರೆ ಈಗ ಅದಕ್ಕೂ ಹಸು ಜಾಸ್ತಿ ಬಂದಂಗೆ ಆಗುತ್ತೆ. ಆಗ ಕ್ಲೀನಾಗಿ ನೀರು ಅದು ಗೊಬ್ಬರ ಏನು ಕೊಡ್ತೀವಿ ಕ್ಲೀನಾಗಿ ಅಚ್ಚುಕಟ್ಟಾಗಿ ತಗೊಳುತ್ತೆ, ಜೊತೆಗೆ ಫಸ್ಟ್ ಚೆನ್ನಾಗಿ ನೆಕ್ಸ್ಟ್ ಬಿಡುತ್ತೆ ಅಂತ ನಮ್ಮ ಅಭಿಪ್ರಾಯ. ಓಕೆ ಸರ್, ಈಗ ಬ್ಲಾಸಮ್ ಶವರ್ ಕೊಡ್ತಿರಲ್ಲ, ಆ ಸಮಯದಲ್ಲಿ ಗೊಬ್ಬರ ಕೊಟ್ಟಿರ್ತೀರಾ ಅಥವಾ ಇನ್ನೂ ಕೊಟ್ಟಿರಲ್ಲ? ಇಲ್ಲ, ಅದು ಸರ್ ಬ್ಲಾಸಮ್ ಶವರ್ ನಾವು ಕೊಡ್ತೀವಲ್ಲ, ಆ ಟೈಮಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಗೊಬ್ಬರ ಹಾಕಕೂಡ್ದು. ಯಾಕಂದ್ರೆ ಈಗ ಹಾಕಿದ್ರೆ ಈಗ ಆ ಗೊಬ್ಬರ ಅಂಶ ಅದು ಕೆಮಿಕಲ್ ಅಲ್ವಾ. ಸೊ ಅದು ನೀರಲ್ಲ ಕೆಮಿಕಲ್ ಆದ್ರಿಂದ ಅದು ಧೂಳ್ ತರ ಇರುತ್ತೆ. ಜೊತೆಗೆ
ಅದ್ರದ್ದು ಫ್ರಾಗ್ರೆನ್ಸ್ ಬರ್ತದಲ್ಲ. ಸೊ ಅದಕ್ಕೆ ಹನಿ ಬೀಸ್ ಯೂಶಲಿ ಪಾಲಿನೇಷನ್ ಮಾಡೋದು ಹನಿ ಬೀಸ್ ರೋಬಸ್ಟ್. ಇದು ಕಾಫಿಗೆ ಪಾಲಿನೇಷನ್ ಮಾಡೋದು ಹನಿ ಬೀಸ್. ಈ ಗೊಬ್ಬರ ಹಾಕೋದ್ರಿಂದ ಆ ಘಾಟ್ ಎಲ್ಲ ಇರ್ತದಲ್ಲ, ಆಗ ಹನಿ ಬೀಸ್ ಬರೋದು ಕಮ್ಮಿ ಆಗುತ್ತೆ. ಹನಿ ಬೀಸ್ ಕಮ್ಮಿ ಆಯ್ತು ಅಂದ್ರೆ ಪಾಲಿನೇಷನ್ ಆಗಲ್ಲ. ಸೊ ಯೂಶಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಗ ಬ್ಯಾಕಿಂಗ್ ನಾವು ಕೊಡ್ತೀವಲ್ಲ, ಆ ಟೈಮೇ ನಾವು ಗೊಬ್ಬರ ಹಾಕೋಬಿಡ್ತೀವಿ. ಓಕೆ, ಅಂದ್ರೆ ಫಸ್ಟ್ 3rd week ಅಲ್ಲಿ ನೀವು ಬ್ಲಾಸಮ್ ಕೊಡ್ತೀರಾ, ಬ್ಲಾಸಮ್ ಶವರ್. ಅದ್ ಕೊಟ್ಮೇಲೆ ನೆಕ್ಸ್ಟ್ ಎಷ್ಟು ತಿಂಗಳಿಗೆ ಗ್ಯಾಪ್ ಮಾಡ್ತೀರಿ? 3 to 4 weeks. 3 to 4 1 ತಿಂಗಳ ಗ್ಯಾಪ್. 1 ತಿಂಗಳ ಬ್ಯಾಕ್ ಅಲ್ಲಿ ಬ್ಯಾಕ್ ಶವರ್ ಅಂತ ಕೊಡ್ತೀರಾ? ಇನ್ನು ಬ್ಯಾಕಿಂಗ್ ಶವರ್ ಅಂತ ಕೊಡ್ತೀವಿ. ಸೊ ಬ್ಯಾಕಿಂಗ್ ಶವರ್ ಅಂತ ಕೊಟ್ಬಿಟ್ಟು ಸುಮ್ಮನೆ ಆಗಲ್ಲ, ಬ್ಯಾಕಿಂಗ್ ಶವರ್ ಕೊಡ್ತೀವಿ. ಅದಾದ್ಮೇಲೆ ಮಧ್ಯದಲ್ಲಿ ಜೇನುಳ ಬಂದು ಪಾಲಿನೇಷನ್ ಮಾಡುತ್ತೆ. ಪಾಲಿನೇಷನ್ ಇದು ಆ ಟೈಮಲ್ಲಿ ಇದು ಹೂ ಎಲ್ಲ ಆಗುತ್ತೆ. ಯಾವಾಗ ನಾವು ಗಿಡ ಹತ್ರ ಹೋಗಿ ನೋಡ್ತೀವಿ, ಸ್ವಲ್ಪ ಆ ಹೂ ಎಲ್ಲ ಸ್ವಲ್ಪ ಕರ್ತ್ಕೊಳ್ಬೇಕು, ಜೊತೆಗೆ ಸ್ವಲ್ಪ ಬ್ರೌನಿಶ್ ಆಗಬೇಕು. ಬ್ರೌನಿಶ್ ಆಗಿ ಯಾವ ಹೂ ಎಲ್ಲ ಫುಲ್ ಸೆಟ್ ಆಗಿರ್ತದಲ್ಲ, ಆಗ ಬ್ರೌನಿಶ್ ಆಗಿದ್ದು ನಾವು ಚೂರು ಮೆಲ್ಲಕ್ಕೆ ಚೂರು ಎತ್ತಬೇಕು, ಕೀಳ್ಬೇಕು. ಆಗ ಅಕಸ್ಮಾತ್ ಅಲ್ಲಿ ವೈಟ್ ದಾರ ಉಳ್ಕೊಂಡ್ರೆ ಇನ್ನೂ ತಡೆಯುತ್ತೆ, ಇನ್ನೂ ಒಂದು 3-4-5 days ಇನ್ನೂ ತಡೆಯುತ್ತೆ, ಅಥವಾ ಸ್ವಲ್ಪ ಲೇಟಾಗಿ ಇನ್ನೂ ಸ್ವಲ್ಪ ಶುರು ಮಾಡ್ಬೋದು ನಾವು ಬ್ಯಾಕಿಂಗ್ ಅಂತ ಅರ್ಥ ಮಾಡ್ಕೋದು. ಅಕಸ್ಮಾತ್ ನಾವು ಅದು ಹೂ ಬಿಟ್ಟಿದ್ದು ಕ್ಲೀನಾಗಿ ಬ್ರೌನ್ ಎಲ್ಲ ಆಗಿರ್ತಲ್ಲ, ಅದನ್ನ ನಾವು ಎಳ್ದಾಗ ಕ್ಲೀನಾಗಿ ಬಂತು ಅಂದ್ರೆ ಅವಾಗ ಸ್ಪೈಕ್ಸ್ ಆಲ್ರೆಡಿ ಫಾರ್ವರ್ಡ್ ಆಗಿದೆ ಅಂತ ಅರ್ಥ. ಆಗ ಇಮಿಡಿಯೇಟ್ ನಾವು ನೀರು ಕೊಡ್ಲೇಬೇಕು ಅಂತ ಅರ್ಥ. ಓಕೆ, ಹಾಗಾಗಿ ಅವಾಗ ಆ ಟೈಮ್ ಅನ್ನ ನೋಡ್ಕೊಂತೀರ ನೀವು? ಆ ಟೈಮ್ ನೋಡ್ಕೊತೀವಿ, ಇದೆಯಾ ಕಡ್ಡಿ ಬರ್ತಾ ಇದೆಯಲ್ಲ ಅನ್ನೋದ್ರ ಮೇಲೆ ಸ್ಪೈಕ್ಸ್ ಫಾರ್ವರ್ಡ್ ಆಗಿದ್ಯಾ ಇಲ್ವಾ ಅಂತ ನಾವು ನೋಡ್ಕೊಂಡು ಅದ್ರ ಮೇಲೆ ನಾವು ಡಿಸಿಷನ್ ತಗೋತೀವಿ. ಅದಾದ್ಮೇಲೆ ನಾವು ಫಸ್ಟ್ ಟೈಮ್ ನಾವು ಬ್ಯಾಕಿಂಗ್ ಹೊಡಿತೀವಲ್ಲ, ಆಗ ಸೆಟ್ ಆಗ್ತವೆ. ಮತ್ತೆ ಪುನಃ ಹೊಸದಾಗಿ ಹೂ ಆಗುತ್ತೆ. ಸೊ ಹೊಸದಾಗಿ ಹೂ ಆಗಿದ್ದು ಮತ್ತೆ ನಾವು 3 to 4 weeks ಗ್ಯಾಪ್ ಅಲ್ಲಿ ಮತ್ತೆ ಅದನ್ನ ಸೆಟ್ ಆಗೋಸ್ಕರ ಮತ್ತೆ ಇನ್ನೊಂದು ರೌಂಡ್ ನಾವು ಬ್ಯಾಕಿಂಗ್ ನಾವು ಕೊಡ್ತಾನೆ ಇರಬೇಕು. ಇದು ಎಲ್ಲಿವರೆಗೂ ಅಂದ್ರೆ ಮಳೆಗಾಲ ಆಗುವವರೆಗೂ? ಯೂಶಲಿ ನಾವು ನಮ್ಮ ತೋಟದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಳೆ ಶುರು ಆಗುವ ನಾವು ನೀರು ಕೊಡ್ತಾನೆ ಇರ್ತೀವಿ. ಹಾಗೆ ಅದು ಹೂ ಬರ್ತಾನೆ ಇರುತ್ತೆ, ಅದು ಸೆಟ್ ಆಗ್ತಾನೆ ಸೆಟ್ ಆಗ್ತಿರ್ತದೆ. ಜೊತೆಗೆ ನಾವು ಎಲ್ಲ QRC ಮಾಡ್ಕೊಳ್ಳೋದ್ರಿಂದ ಜಸ್ಟ್ ಒಂದು ವಾಲ್ ತಿರ್ಸಿದ್ರೆ ಮುಗೀತು, ಒಬ್ನೇ ಸಾಕು ಇಡೀ ತೋಟ ಮೇಂಟೈನ್ ಮಾಡಕ್ಕೆ. ಆಗ ಈಸಿ ಮೇಂಟೆನ್ಸು, ಕ್ಲೀನಾಗಿ ಇದು ನೀರು ಬೀಳ್ತಾ ಉಂಟಲ್ಲ ನಾವು ದೂರದಲ್ಲಿ ನಿಂತ್ಕೊಂಡು ನಾವು ನೋಡ್ಕೋಬಹುದು. ಕ್ಲೀನಾಗಿ ಸೂಪರ್ವಿಷನ್ ಸುಲಭ ಆಗುತ್ತೆ ನಮಗೆ QRC ಮಾಡೋದ್ರಿಂದ. ಹೌದು. ಸರಿ ಸರ್, ಈಗ ಒಂದು ಇದು ಕಂಟಿನ್ಯೂಸ್ ಪ್ರೊಸೆಸ್ ಮಾಡ್ತಾ ಇರ್ತೀರಾ, ಹೂ ಬರುತ್ತೆ, ನೀವು ಬ್ಲಾಸಮ್ ಶವರು, ಬ್ಯಾಕಿಂಗ್ ಶವರು ಇದು ಕೊಡ್ತಾನೆ ಇರ್ತೀರಾ, ಮಳೆಗಾಲದಲ್ಲಿ ನಿಲ್ಲಿಸ್ತೀರಾ. ಓಕೆ ಸರ್, ಮತ್ತೆ ಮುಂದೆ ಯಾವಾಗಾದ್ರೂ ಕೊಡ್ತೀರಾ ನೀರು? ಮತ್ತೆ ಏನಂದ್ರೆ ತುಂಬಾ ಮಳೆ ನಿಂತೆ ಹೋಯ್ತು, ಮಧ್ಯ ತುಂಬಾ ಬ್ರೇಕ್ ತಗೋತು, ಆಗ ನೀರು ಭೂಮಿ ತೇವಾಂಶ ಇಲ್ಲ ಅಂದ್ರೆ ಮತ್ತೆ ನಾವು ಕೊಡ್ಬೇಕಾಗತ್ತೆ. ಆಗ ಬೆರೀಸ್ ಡೆವಲಪ್ ಆಗಕ್ಕೆ ನಾವು ಕೊಡ್ಲೇಬೇಕಾಗತ್ತೆ. ಮಳೆ ಸಾಕಷ್ಟು ಮಳೆ ಬಂತು ಅಂದ್ರೆ ಇನ್ನ ನಾವೇ ನೀರು ಕೊಡಲ್ಲ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ.
ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಈಗ ಗೊಬ್ಬರಗಳ ನಿರ್ವಹಣೆ ಇದ್ರ ಜೊತೆ ಯಾವ ರೀತಿ ಮಾಡ್ತೀವಿ ಸರ್? ಯೂಶಲಿ ನಾವು ಬ್ಯಾಕಿಂಗ್ ಕೊಡ್ತೀವಲ್ಲ, ಆ ಟೈಮಲ್ಲಿ ನಾವು ಗೊಬ್ಬರ ಬ್ಯಾಕಿಂಗ್ ಫಸ್ಟ್ ಬ್ಯಾಕಿಂಗ್ ಕೊಡ್ತೀವಲ್ಲ. ಬ್ಲಾಸಮ್ ಹಾಕ್ಬೇಕಾರೆ ನಾವು ಗೊಬ್ಬರ ಕೊಡಲ್ಲ. ಬ್ಯಾಕಿಂಗ್ ಕೊಡ್ತೀವಲ್ಲ, ಆಗ್ಲಿಂದ ನಾವು ಶುರು ಮಾಡ್ತೀವಿ. ಯೂಶಲಿ ಎವ್ರಿ ಮಂತ್ ಪರ್ ಪ್ಲಾಂಟ್ ನಾವು 125 ಗ್ರಾಮ್ಸ್ ನಾವು ಕೊಡ್ತೀವಿ. 6 ರೌಂಡು ಸ್ಪ್ಲಿಟ್ ಡೋಸೇಜಲ್ಲಿ. ಈಗ ಒಂದೇ ರೌಂಡಲ್ಲಿ 250 ಗ್ರಾಮ್ ಕೊಟ್ಬಿಟ್ಟು 3 ರೌಂಡ್ ಕೊಡೋ ಬದಲು ಅದನ್ನೇ ಸ್ಪ್ಲಿಟ್ ಮಾಡಿ 125 ಗ್ರಾಮ್ಸ್ ಥರ ಎವ್ರಿ ಮಂತ್ ಕೊಟ್ಕೊಬಂದು 6 ರೌಂಡ್ಸ್ ನಾವು ನಮ್ಮ ತೋಟಕ್ಕೆ ಹಾಕ್ತೀವಿ. ಯಾಕಂದರೆ ಈಗ ಒಂದೇ ಸತಿ ನಾವು ಹಾಕ್ತು ಅಂದರೆ ಗಿಡ ತೊಗೊಳಲ್ಲ, ಒಂದೇ ಸತಿ ತೊಗೊಳಲ್ಲ, ವೇಸ್ಟ್ ಆಗುತ್ತೆ. ಅದ್ರ ಬದಲು ಎವ್ರಿ ಮಂತ್ 125 ಗ್ರಾಮ್ಸ್ ಅಂದರೆ ಆ ಕ್ಲೀನಾಗಿ ಗಿಡ ಅಬ್ಸರ್ವ್ ಮಾಡುತ್ತೆ, ತಗೊಳುತ್ತೆ. ಸೊ ಆಗ ಗಿಡ ಡೆವಲಪ್ಮೆಂಟು ಕ್ಲೀನಾಗಿ ಆಗುತ್ತೆ. ಏನಪ್ಪ ಅಂತಂದರೆ ಈಗ ಅದೇ ಗೊಬ್ಬರ ಸೇಮ್ ಇರೋ ಗೊಬ್ಬರನೇ ನಾವು ಹಾಕೋದು, ಆದರೆ ಒಂಚೂರು ಲೇಬರ್ ಹಾಕಕ್ಕೆ ಒಂಚೂರು ಹೆಚ್ಚಿಗೆ ಆಗುತ್ತೆ ಹೊರತು ಬಾಕಿ ಎಕ್ಸ್ಪೆನ್ಸಸ್ ಜಾಸ್ತಿ ಏನಾಗಲ್ಲ. ಅದಕ್ಕೋಸ್ಕರ ಎವ್ರಿ ಮಂತ್ 125 ಗ್ರಾಮ್ಸ್ ಥರ ನಾವು ಕೊಡ್ತೀವಿ ನಾವು ಪರ್ ಪ್ಲಾಂಟ್. ಓಕೆ. ಏನು ಸರ್ 120 ಗ್ರಾಮ್ ಕಾಂಪ್ಲೆಕ್ಸ್ ಕೊಡ್ತೀರಾ, ಏನು ಕೊಡ್ತೀರಾ? ಅದರಲ್ಲೂ ನಾವು 3-4 ಥರ ನಾವು ಗೊಬ್ಬರ ಕೊಡ್ತೀವಿ. ಈಗ DAP, ಪೊಟ್ಯಾಶ್, ಯೂರಿಯಾ ಅದೊಂದು ರೌಂಡ್ ಕೊಡ್ತೀವಿ. ಅದಾದಮೇಲೆ ಸುಫಲ 15 ಅದೊಂದು ರೌಂಡ್ ಕೊಡ್ತೀವಿ. ಇನ್ನೊಂದು NPK ಅದನ್ನು ಕೊಡ್ತೀವಿ. ಇಲ್ಲಾಂದರೆ ಅಕಸ್ಮಾತ್ ಯಾವ್ದಾರ ಅವೈಲಬಿಲಿಟಿ ಇಲ್ಲ ಅಂದರೆ 19 ಅದೊಂದು ರೌಂಡ್ ಕೊಡ್ತೀವಿ. ಆ ಥರ. ಸೊ ಗೊಬ್ಬರ ಯಾವ್ದು ಅವೈಲಬಿಲಿಟಿ ಇದೆ ಅದನ್ನ ಪ್ರಕಾರ, ಮತ್ತು ಬೆರಿ ಡೆವಲಪ್ಮೆಂಟ್ ಸೈಜ್ಗೆ ಆ ಸ್ಟೇಜ್ ಪ್ರಕಾರ ನಾವು ಕೊಡ್ತೀವಿ ಗೊಬ್ಬರ. ಓಕೆ. ನೀವು 6 ಸ್ಪ್ಲಿಟ್ಟಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ಸರ್. ಹೌದು. ಮುಂದೆ ಸ್ಪ್ಲಿಟ್ ವೈಸ್ ಹೋದಂಗೆ ಸ್ವಲ್ಪ ಯೂರಿಯಾ ಈ ರೀತಿ ಇದನ್ನ ಕಡಿಮೆ ಮಾಡಿ ಪೊಟ್ಯಾಶ್ ಜಾಸ್ತಿ ಕೊಡೋದು, ಆ ರೀತಿ ಏನಾದ್ರು ಮಾಡ್ತೀರಾ ಸರ್? ಕ್ಯಾಲ್ಸಿಯಂ ಯೂಶಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೇ ತಿಂಗಳಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋ ದಿವಸ ನಾವೇನ್ ಮಾಡ್ತೀವಿ, ಬರೀ ಯೂರಿಯಾನ ಒಂದು ಪರ್ ಪ್ಲಾಂಟ್ ಒಂದು 100 ಗ್ರಾಮ್ ತರ ಬರೀ ಯೂರಿಯಾನೇ ಬ್ರಾಡ್ಕಾಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ಅಂತಂದ್ರೆ ಆ ಬಿಸಿಲಲ್ಲಿ ಇರ್ತದೆ, ಜಾಸ್ತಿ ಬಿಸಿಲು ಇರಬೇಕು ನಾವು ಹಾಕೋ ದಿವಸ. ಬಿಸಿಲು ಇದ್ದಾಗ ಅದು ಯೂರಿಯಾ ಅಂಶ ಇಟ್ ಇಸ್ ಎ ಪೆಟ್ರೋಲಿಯಂ ಪ್ರಾಡಕ್ಟ್, ಇಟ್ ಇಸ್ ಎ ನೆಫ್ತಾ ಪ್ರಾಡಕ್ಟ್. ಸೊ ನಾವು ಅದು ಎವಪರೇಟ್ ಆಗಿ ಸೊ ಗಿಡನ ತಗೊಳ್ಳೋದ್ರಿಂದ ಹೊಸ ಚಿಗುರು ಚೆನ್ನಾಗಿ ಬರುತ್ತೆ. ಅದೊಂದು ಹಾಗೆ ಅಂದ್ಬಿಟ್ರೆ ಮಾಮೂಲಿ ಕ್ಯಾಲ್ಸಿಯಂ ಬೋರಾನ್ ಅದೆಲ್ಲ ಕೊಡ್ತೀರಾ? ನಾವು ಸರ್ ಇದು ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಕೊಡ್ತೀವಿ. ಕ್ಯಾಲ್ಸಿಯಂ CN ಅಂತ ಅದು ಯಾರ ಕಂಪನಿದು ಕ್ಯಾಲ್ಸಿಯಂ ನೈಟ್ರೇಟ್ ಅದು ಒಂದು 50 to 80 ಗ್ರಾಮ್ಸ್ ಅಥವಾ 100 ಗ್ರಾಮ್ಸ್ ವರೆಗೂ. ಅದು ಯಾವ ಹಂತದಲ್ಲಿ ಕೊಡ್ತೀರಾ ಸರ್? ಅದು ಯೂಶಲಿ ನಾವು ಮೇ ತಿಂಗಳಲ್ಲಿ ಕೊಡ್ತೀವಿ. ಮೇ ತಿಂಗಳಲ್ಲೇ. ಓಕೆ. ಈ ಬೆರ್ರಿ ಡೆವಲಪ್ಮೆಂಟ್ ಟೈಮಲ್ಲಿ ಅವಾಗ ಏನಾದರೂ ಕೊಡ್ತೀರಾ? ಬೆರ್ರಿ ಡೆವಲಪ್ಮೆಂಟ್ ಟೈಮಲ್ಲಿ ನಾವು ಗೊಬ್ಬರ ಇದು 90 ಗೊಬ್ಬರ ಆ ಥರನ ಕೊಡ್ತೀವಿ ನಾವು. ಕೊಡ್ತೀವಿ. ಓಕೆ. ಸರಿ ಸರ್. ಈಗ ಇದು ಗೊಬ್ಬರದ ನಿರ್ವಹಣೆ ಆಯ್ತು ಸರ್. ಈಗ ಇದರಲ್ಲಿ ಮುಖ್ಯವಾಗಿ ರೋಗ ಕೀಟ ಸಮಸ್ಯೆ ಸ್ಪ್ರೇ ಮಾಡೋದು ಏನಾದ್ರು ಬರುತ್ತಾ, ಹೇಗೆ ಇದರಲ್ಲಿ? ರೋಬಸ್ಟಾಗಿ ಸಾಮಾನ್ಯ ಅಷ್ಟೊಂದು ರೋಗ ಏನು ಕಾಣಿಸೋಲ್ಲ. ನಾವು ಸ್ಪ್ರೇ ಯಾವುದು ಮಾಡಲ್ಲ. ಯೂಶಲಿ. ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ಈಗ ಬೋರರ್ ಸಮಸ್ಯೆ ಅದು ಏನಾದ್ರು ಇದೆಯಾ? ಅದು ನಮ್ಮಲ್ಲಿ ಶಾರ್ಟ್ ಹೋಲ್ ಬೋರರ್ ಎಲ್ಲ ಕಮ್ಮಿ. ಅದಕ್ಕೆ ಸ್ಪ್ರೇ ಏನು ಕೊಡಲ್ಲ, ನಾವೇನು ಕೊಡಲ್ಲ. ಅದು ಯೂಶಲಿ ಅದೇನ್ ಮಾಡ್ತೀವಿ ಅಂತಂದ್ರೆ ಶಾರ್ಟ್ ಹೋಲ್ ಬೋರರ್ ಇತ್ತು ಅಂದ್ರೆ ಅದನ್ನ ಕಟ್ ಮಾಡಿ ನಾವು ಸುಡ್ತೀವಿ. ಹ್ಯಾಂಡ್ ಪಿಕಿಂಗ್ ಅದು ಕಟ್ ಮಾಡಿ ಅದನ್ನ ಸುಡ್ತೀವಿ. ಆಗ ಸ್ವಲ್ಪ ಇದಾಗುತ್ತೆ. ಸರ್, ಈಗ ಬೆರ್ರಿ ಬೋರರ್ದು ಒಂದು ಸಮಸ್ಯೆ ಇದೆಯಲ್ಲ, ಅದು ಹೆಂಗೆ ಇದು? ಸರ್, ಬೆರಿ ಬೋರರ್ ನವಂಬರ್ ಎಂಡ್ ಟೈಮಲ್ಲಿ ಯೂಶಲಿ
ಬಲಿಯ ಆಲ್ಮೋಸ್ಟ್ ಬಲ್ತಿರುತ್ತೆ. ಹ್ಮ್. ಆ ಟೈಮಲ್ಲಿ ಈ ಬೆರಿ ಬೋರರ್ ಹುಳಗಳು ಹ್ಮ್. ಅದನ್ನ ಇದು ತೂತ ಮಾಡಿ, ಹ್ಮ್. ಹಣ್ಣ ತೂತ ಮಾಡಿ ಹ್ಮ್. ಅದನ್ನ ಒಳಗಡೆ ಹೋಗಿ ಹ್ಮ್. ಎಲ್ಲ ಕೊರಿತಾ ಇರ್ತದೆ. ಸೊ ಆ ಟೈಮಲ್ಲಿ ನಾವು ನವಂಬರ್ ಎಂಡ್ ಡಿಸೆಂಬರ್ ಟೈಮಲ್ಲಿ ಹ್ಮ್. ಬೆರಿ ಬೋರರ್ ಟ್ರಾಪ್ಸ್ ಇಲ್ಲ ಅಂದ್ರೆ ಬ್ರೋಕೋ ಟ್ರಾಪ್ಸ್ ಅಂತ Okay. ಬರುತ್ತೆ. ಹಾ. ಅದನ್ನ ನಾವು ಇನ್ಸ್ಟಾಲ್ ಮಾಡ್ತೀವಿ. ಹಾ. ಅದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಬೆರಿ ಬೋರರ್ ಕಂಟ್ರೋಲ್ ಆಗುತ್ತೆ. ಹ್ಮ್. ಜೊತೆಗೆ ನಾವು ಹಣ್ಣೆಲ್ಲ ಕುಯ್ದಾದ್ಮೇಲೆ ಹ್ಮ್. ಗ್ಲೀನಿಂಗ್ಸ್ ಟೈಮಲ್ಲಿ ಹೆರ್ಕ್ಬೇಕಾದ್ರೆ ಆಗ್ಲೂ ಸಮೇತ ಬೆರಿ ಬೋರರ್ ಕಾಣಿಸ್ಕೊಡುತ್ತೆ. ಹ್ಮ್. ಆಗ ಈ ಬೆರಿ ಬೋರರ್ ಟ್ರಾಪ್ಸ್ ಮುಂಚೆನೆ ಹಾಕ್ತಿರೋದ್ರಿಂದ ಹ್ಮ್. ಸೊ ಆಗ್ಲೂ ಕಂಟ್ರೋಲ್ ಆಗುತ್ತೆ. ಓಕೆ. ಈಗ ಇಷ್ಟು ಪರ್ಸೆಂಟೇಜಲ್ಲಿ ಈ ರೋಗ ಕೀಟ ಸಮಸ್ಯೆ ಇದ್ರೆ ನಾವು ಸ್ಪ್ರೇ ಮಾಡಬೇಕು ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಅಂದರೆ ಒಬ್ರೊಬ್ರು ಹೇಳ್ತಾರೆ 2% 3% ಇದ್ರೆ ಭಾರಿ ಕಷ್ಟ, ಅದ್ರ ಲಿಮಿಟ್ ಅಂದರೆ ಅಷ್ಟೇ ಇರ್ಬೇಕು, ಅದ್ರ ಮೇಲೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯೂಶಲಿ ಬೆರಿ ಬೋರರ್ ಪರ್ಸೆಂಟೇಜ್ ಅದು ಇಷ್ಟಂತ ಇರುತ್ತೆ, ಫಿಕ್ಸ್ ಆಗಿದೆ. ಹ್ಮ್. ಆದ್ರೆ ಈಗ ನಾವು ಅಷ್ಟೇ ಸೇಲ್ ಮಾಡ್ಬೇಕಾದ್ರೆ ಹಾ. ನಮ್ದು OT ಎಲ್ಲ ಚೆಕ್ ಮಾಡ್ತಾರೆ, ಔಟರ್ ಎಲ್ಲ ಚೆಕ್ ಮಾಡ್ತಾರೆ ನಮ್ದು ಕಾಫಿಲಿ. ಹ್ಮ್. ಆಗ ಬೆರಿ ಬೋರರ್ ಪರ್ಸೆಂಟೇಜ್ ಇಷ್ಟು ಅಂತ ಇರುತ್ತೆ. ಹ್ಮ್. ಅವ ಮಿನಿಮಮ್ ಏನಾಗುತ್ತೆ, ಅದ್ರ ಮೇಲೆ ಆದ್ರೆ ನಮಗೂ ಅಲ್ಲಿ ಕಟ್ Rate ಮಾಡ್ತಾರೆ, ಹೆಚ್ಚು ಕಡಿಮೆ ರೇಟು ಡೌನ್ ಮಾಡೇ ಮಾಡ್ತಾರೆ ನಮಗೂ. ಹ್ಮ್. ಸೊ ಏನಪ್ಪ, ಬೆರಿ ಬೋರರ್ ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು. ಒಳ್ಳೇದು. ಹ್ಮ್. ಅದು ಬೆರ್ರಿ ಬೋರರು ಒಂದು, ನಿಮ್ಗೆ ಸ್ಟೆಮ್ ಬೋರರು, ಅದು ಬಿಟ್ರೆ ಈಗ ಎಲೆ ಮೇಲೆ ಬರುವಂತ ಚುಕ್ಕೆ ರೋಗ, ರಸ್ಟ್ ರೋಗ ಅದು ಏನು ರೋಬಸ್ಟ್ ಆಗಿ ಅಷ್ಟೊಂದೇನ್ ಬರಲ್ಲ, ಏನ್ ಬರಲ್ಲ. ಏನ್ ಇವೆರಡು ಕೀಟ ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು. ಅದು ವೈಟ್ ಸ್ಟೆಮ್ ಬೋರರ್ ಅರೇಬಿಕ್ ಆಗಿ ಬರುತ್ತೆ. ಹಾ. ಇದಕ್ಕೆ ಕೆಲವು ಗಿಡಗಳಲ್ಲಿ ಇದು ಎಂತಪ್ಪ ಶಾರ್ಟ್ ಹೋಲ್ ಬೋರರ್ ಕೆಲವ್ದು ಬರ್ಬೋದು, ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಮೆಜಾರಿಟಿ ನಿಮ್ಮಲ್ಲಿ ಇಲ್ಲ, ಕಮ್ಮಿ ಸ್ವಲ್ಪ ತುಂಬ ಕಮ್ಮಿ. ವೀಕ್ಷಕರ, ಇಷ್ಟೊತ್ತು ನಮಗೆ ಶ್ರೀ ಪ್ರದೀಪ್ ಕುಮಾರ್ ಸರ್ ಅವರು ಹೇಳ್ತಾ ಇದ್ರು, ಈ ಬ್ಲಾಸಮ್ ಶವರಿಂಗ್ ಅಂದ್ರೆ ಹೂ ಬರೋದಕ್ಕೆ ನಾವೇನು ಒಂದು ತುಂತುರು ನೀರಾವರಿಯನ್ನ ಕೊಡ್ತೀವಿ ಅದನ್ನ ಬ್ಲಾಸಮ್ ಶವರಿಂಗ್ ಅಂತೀವಿ. ಅದು ಈ ರೋಬಸ್ಟಾ ಕಾಫಿಯಲ್ಲಿ ಯಾವ ಸಮಯಕ್ಕೆ ಯಾವ ರೀತಿ ಕೊಡ್ತೀವಿ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿ ಈ ಬ್ಯಾಕ್ ಶವರಿಂಗ್, ಆಲ್ರೆಡಿ ಬಂದಿರುವಂಥ ಹೂ ಕಾಯಿ ಸೆಟ್ ಆಗೋದಕ್ಕೆ ಅವಾಗ ಮತ್ತೆ ನಾವು ಅವಾಗೊಂದು ನೀರು ಕೊಡ್ತಿದ್ವಿ, ಆ ತುಂತುರು ಮಳೆ ರೂಪದಲ್ಲಿ ನಾವು ಅದನ್ನು ಕೊಡ್ತೀವಿ, ಅವಾಗ ನಮಗೆ ಪೂರ್ತಿ ಕಾಯಿ ಸೆಟ್ ಆಗತ್ತೆ ಅಂತ ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.